ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಸ್ನೇಹಿತರೆ, ಜೀವನ ದರ್ಶನ ಅನ್ನುವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇಂದಿನ ವಿಷಯ ಅಡ್ಜಸ್ಟ್ಮೆಂಟ್. ಸ್ನೇಹಿತರೆ, ಸಾಕಷ್ಟು ಜನ ಈ ಒಂದು ಪದವನ್ನ ನೀವು ಕೇಳಿರ್ತೀರ, ಅಡ್ಜಸ್ಟ್ಮೆಂಟ್ ಅಂತ. ಜೀವನ ಪರ್ಯಂತ ಕೆಲವರು ಅಡ್ಜಸ್ಟ್ಮೆಂಟ್ ಮಾಡ್ತಾನೆ ಇರ್ತಾರೆ. ಯಾತಕ್ಕೋಸ್ಕರ ಅಂದರೆ ಈ ಪದದ ಅರ್ಥ ಗೊತ್ತಿಲ್ಲ, ಸಂಪೂರ್ಣವಾದ ಅರ್ಥ ಗೊತ್ತಿರಲ್ಲ. ಆದ್ದರಿಂದ ಉದಾಹರಣೆಯೊಂದಿಗೆ ನಿಮಗೆ ಸನ್ನಿವೇಶಗಳನ್ನು ಹೇಳುವ ಮೂಲಕ ಎಲ್ಲವನ್ನ ತಿಳಿಸ್ತೀನಿ. ಕೆಲವರು ನೋಡಿ, ಈ ಗಾಡಿ ಪಾರ್ಟ್ ಯಾವುದೋ ಒಂದು ಹೆಡ್ಲೈಟ್, ಇಂಡಿಕೇಟರ್ ಲೈಟ್ ಬಿದ್ದೋಗ್ಬಿಟ್ಟಿರ್ತದೆ. ಅದನ್ನ ನೆಕ್ಸ್ಟ್ ಸರ್ವಿಸ್ ಮಾಡಿಸೋವರೆಗೂ ಹಾಗೆಯೇ ಓಡಿಸ್ತಾ ಇರ್ತಾರೆ. ಆ ಸರ್ವಿಸ್ ಮಾಡ್ಸಕ್ಕೆ ಬಿಟ್ರು ಅಕಸ್ಮಾತ್ ಅವನೇನಾದರೂ ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, ಅದನ್ನು ನೆಕ್ಸ್ಟ್ ಸರ್ವಿಸ್ಗೆ ಮಾಡಿಸೋವರೆಗೂ ಅದು ಹಾಗೆಯೇ ಓಡಿಸ್ತಾ ಇರ್ತಾರೆ. ಇದೇನಂದ್ರೆ ಅಡ್ಜಸ್ಟ್ ಮಾಡ್ಕೊಳ್ತೀನಿ, ಪರವಾಗಿಲ್ಲ, ಯಾರು ನೋಡಬೇಕು, ಲೈಟ್ ಉರಿತಾ ಇದೆ, ಸೊ ರೈಟ್ ಟು ಲೆಫ್ಟ್ ಮಾಡಿದ್ರೆ ಇಂಡಿಕೇಟರ್ ಉರಿಯುತ್ತೆ, ಸಾಕಷ್ಟೇ ಅಂತ. ಅದನ್ನು ಸಿಕ್ಸಿ ಗಮ್ ಹಾಕುವಂತಹ ಪ್ರಯತ್ನ ಮಾಡಲ್ಲ, ಮತ್ತೆ ಅಂಗಡಿಗೆ ಹೋಗಿ ರೆಡಿ ಮಾಡಿಸ್ಕೊಳ್ಳುವಂತಹ ಪ್ರಯತ್ನ ಮಾಡಲ್ಲ. ಕಾರಣ ಏನು ಅಂತಂದರೆ ಅಡ್ಜಸ್ಟ್ಮೆಂಟ್. ಈ ಅಡ್ಜಸ್ಟ್ಮೆಂಟನ್ನು ಮಾಡ್ತಾ ಇರ್ತಾರೆ. ಮತ್ತೆ ಕೆಲವರು ಏನೋ ಮನೇಲಿರುವಂತಹ ಈ ಯಾವುದೋ ಒಂದು ಸ್ಟೂಲ್ಗೆ ಅಂತ ಇಟ್ಕೊಳ್ಳಿ, ಅದು ಮುರಿದೋಗ್ಬಿಟ್ಟಿರ್ತದೆ. ಆ ಕಾಲ್ಗಳನ್ನ ಹಾಕ್ಬಿಟ್ಟು ಏನೋ ಆಲ್ಟ್ರೇಷನ್ ಮಾಡ್ಕೊಂಡಿರ್ತಾರೆ. ಅಂದರೆ ಒಂದು ಸೆಲ್ಲೋ ಟೇಪ್ ಸುತ್ತೋದ್ರ ಮೂಲಕ. ಅದು ಯಾವತ್ತಿದ್ರೂ ಅಪಾಯನೇ. 3 ಕಾಲಲ್ಲಿ ಚೇರ್ಗಳಲ್ಲಿ ಕುಂತ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. 3 ಕಾಲಿನ ಚೇರ್ ಬೇರೆ, ಬಟ್ 4 ಕಾಲು ಇರೋದನ್ನ, ಒಂದು ಕಾಲು ಏನಾದರೂ ಮುರಿದೋದ್ರೆ ಬಿದ್ದೋಗ್ಬಿಡ್ತೀರಾ. ಬಿದ್ದು ಎದ್ದೊಳಬಹುದು, ಬಟ್ ತಲೆಗಿಲೆ ಒಡೆದು ಕಣ್ಣಿಗೆ ಏನಾದರೂ ಚುಚ್ಚಿ ಏನಾದರೂ ಮಾಡ್ಕೊಂಡ್ರೆ ಏನಾದರೂ, ಬಟ್ ಸೆಲ್ಲೋ ಟೇಪ್ ಹಾಕಿ ಸುತ್ತಿರ್ತಾರೆ. ಅಡ್ಜಸ್ಟ್ಮೆಂಟ್. ಈ ರೀತಿ ಸಾಕಷ್ಟು ಜನ ಗಂಡ ಕುಡ್ಕೊಂಬಂದು ಹೆಂಡತಿನ ಹೊಡಿತಾ ಇರ್ತಾನೆ, ಬಡಿತಾ ಇರ್ತೀವಿ, ಚಿತ್ರಹಿಂಸೆ ಕೊಡ್ತಾ ಇರ್ತಾನೆ. ಇದು ಅಡ್ಜಸ್ಟ್ಮೆಂಟ್. ಜೀವನ ಪರ್ಯಂತ ಹೀಗೆ ಹೋಗ್ತಾರೆ. ಅಡ್ಜಸ್ಟ್ಮೆಂಟ್ ಅನ್ನೋದ್ರ ಅರ್ಥ ಏನು ಅಂತಂದರೆ, ತಾತ್ಕಾಲಿಕವಾಗಿ ನಾನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತೀನಿ, ಶಾಶ್ವತವಾಗಲ್ಲ, ಜೀವನ ಪರ್ಯಂತ ಅಲ್ಲ. ಆದರೆ ಕೆಲವರು ಈ ಅಡ್ಜಸ್ಟ್ಮೆಂಟ್ ಅನ್ನೋದನ್ನ ಕಡೇ ಉಸಿರಿನವರೆಗೂ ಬೆಳೆಸ್ಕೊಂಡು ಹೋಗ್ಬಿಡ್ತಾರೆ, ಅದರಲ್ಲೇ ಬದುಕ್ತಾ ಇರ್ತಾರೆ. ಉದಾಹರಣೆಗೆ ಯಾವುದೋ ಒಂದು ಗುಡಿಸ್ಲು, ಆ ತಗಡಿನ ಶೀಟಿನ ಮನೆ, ಮಳೆ ಬರ್ತಾ ಇದೆ, ಮಳೆ ಬಂದಾಗೆಲ್ಲ ಸೋರ್ತದೆ. ಈ ಕೆಲವೊಂದೆಲ್ಲ ಬಿಲ್ಡಿಂಗ್ಗಳು ಕಟ್ಟಬೇಕಾದ್ರೆ ಈ ಕಬ್ಬಿಣದ ಶೀಟ್, ತಗಡು ಶೀಟನ್ನು ಹಾಕ್ಕೊಂಡು ಅದರಲ್ಲೆಲ್ಲ ಹೋಲ್ ಮಾಡಿಬಿಟ್ಟಿರ್ತಾರೆ. ಸೆಕೆಂಡ್ ಹ್ಯಾಂಡ್ಲಿಗೆ ಮಾರ್ತಾರೆ. ಅದನ್ನು ತಗೊಂಬಂದು ಶೆಡ್ ಕಟ್ಕೊಂಡಿರ್ತಾರೆ. ಮಳೆ ಬಂದಾಗ ಅಲ್ಲಿಂದ ತೊಟ್ಟಿಗ್ತಾರೆ. ಎಲ್ಲೆಲ್ಲಿ ತೊಟ್ಟಿಗ್ತಾ ಇರ್ತದೆ, ಒಂದು ಕಡೆ ಲೋಟ ಇಡ್ತಾರೆ, ಇನ್ನೊಂದು ಕಡೆ ಜಗ್ ಇಡ್ತಾರೆ, ಜೋರಾಗಿ ಬರೋ ಕಡೆ ಬಕೆಟ್ ಇಡ್ತಾರೆ. ಇದು ಅಡ್ಜಸ್ಟ್ಮೆಂಟ್. ಒಂದು ರಾತ್ರಿ ನಿದ್ದೆ ಮಾಡಬೇಕು, ಮಾರನೇ ದಿವಸ ಬೆಳಿಗ್ಗೆ ಎದ್ದೇನೋ ಕೆಲಸ ಮಾಡಿ. ಬಟ್ ಇವರು ಅಡ್ಜಸ್ಟ್ ಮಾಡಲ್ಲ. ಅದನ್ನು ವರ್ಷ ಆಯಿತು, ಅದನ್ನು ಮುಚ್ಚೋದು ನೋಡೋದಿಲ್ಲ, ಅದಕ್ಕೆ ಶಾಶ್ವತವಾದ ಪರಿಹಾರಗಳು ಏನು ನೋಡೋದಿಲ್ಲ. ದಿನ ಎಲ್ಲ ಬರೀ ಮಳೆ ಬಂದಾಗೆಲ್ಲ ಈ ರೀತಿ ಇಡೋದು. ಅವ್ರ ಮೈಂಡಲ್ಲಿ ಏನಿರುತ್ತೆ, ಏನು ಮಳೆ ವರ್ಷ ಎಲ್ಲ ಬರ್ತದ, ಏನೋ ಮಳೆಗಾಲದಲ್ಲಿ ಒಂದು 3-4 ತಿಂಗಳು ಬರ್ತದೆ, ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯಿತು. ಸೊ ಈ ರೀತಿ ಜೀವನ ಪರ್ಯಂತ ಮಾಡ್ತಾ ಇರ್ತಾರೆ. ಅಡ್ಜಸ್ಟ್ಮೆಂಟ್ ಅಂದರೆ ಒಂದು ದಿನಕ್ಕೆ, ಹೆಚ್ಚಂದರೆ ಒಂದು 3-4 ದಿನ, ಇನ್ನೂ ಹೆಚ್ಚಂದರೆ ಒಂದು ವಾರ. ಅದಾದ ಮೇಲೆ ನಾವು 8ನೇ ದಿವಸಕ್ಕೆ ಏನಾದರೂ ನಾವು ಅದನ್ನು ಸರಿಪಡಿಸ್ಕೊಳ್ಳಿಲ್ಲ ಅಂದರೆ ಇದು ನಿಮ್ಮ ಬಡತನಕ್ಕೆ ಕಾರಣವಾಗುತ್ತೆ. ಇದೆಲ್ಲವೂ ಕೂಡ ನಿಮ್ಮ ದರಿದ್ರತೆಗೆ ಬರಮಾಡ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಇದೆಲ್ಲವೂ ಅನುವು ಮಾಡಿಕೊಡ್ತವೆ. ಆದ್ದರಿಂದ ಆ ಜೀವನ ಪರ್ಯಂತ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಬೇಕಾಗಿಲ್ಲ. ಒಬ್ಬ ವ್ಯಕ್ತಿ ದಿನಕ್ಕೆ ಒಂದು 3 ಚಪಾತಿ ತಿಂತಾನೆ ಅಂತ ಇಟ್ಕೊಳ್ಳಿ. ಒಂದು ದಿವಸ ಏನೋ ಬಂದ, ಆತನಿಗೆ ಊಟ ಇರಲಿಲ್ಲ, 2 ಚಪಾತಿ ಮಿಕ್ಕಿತ್ತು. ಓಕೆ, 2 ತಿಂತೀನಿ, ಇದು ಅಡ್ಜಸ್ಟ್ಮೆಂಟ್. ದಿನರಾತ್ರಿ ಬಂದಾಗ 2 ಚಪಾತಿಗಳನ್ನು ಮಾಡಾಕ್ತಾ ಇದ್ರೆ ಇದು ಅಡ್ಜಸ್ಟ್ಮೆಂಟ್ ಅಲ್ಲ. ಇವನು ನಿಧಾನವಾಗಿ ಅವನ ಶಕ್ತಿ ಚೈತನ್ಯವನ್ನು ಕಳ್ಕೊಳ್ತಾ ಇರ್ತಾನೆ. ಒಂದು ದಿವಸಕ್ಕೆ ಅಡ್ಜಸ್ಟ್ಮೆಂಟ್ ಅಂತ, ಬಟ್ ಪ್ರತಿ ಸಲ ಅಡ್ಜಸ್ಟ್ಮೆಂಟ್ ಆಗಲ್ಲ. ನಿಮಗೆ ಇನ್ನೂ ಮುಕ್ತವಾಗಿ ಹೇಳಬೇಕು ಅಂತಂದರೆ, ಗಂಡ ಹೆಂಡತಿ ಸೊ ಸೆಕ್ಸ್ ಮಾಡ್ತಾರೆ ಕಾಮನ್ ಆಗಿ, ಮದುವೆ ಆಗದೆ ವಂಶ ಬೆಳೆಸೋಕ್ಕೆ, ಅದಕ್ಕೆ ಇದಕ್ಕೆ ಅಂತ 108 ಕಾರಣಗಳನ್ನು ಕೊಡ್ತಾರೆ. ಅದು ಏನೇ ಕಾರಣಗಳಿದ್ರೂ ಅದರ ಮೂಲ ಕಾರಣ ಏನು ಅಂತಂದರೆ ಒನ್ಲಿ ಫಾರ್ ಸೆಕ್ಸ್. ಪ್ರೀತಿ ಇರುತ್ತೆ, ಆಸ್ತಿ ಪಾಸ್ತಿ ಮಾಡ್ತಾರೆ, ಎಲ್ಲವೂ ಮಾಡ್ತಾರೆ, ಅದೆಲ್ಲವೂ ನಡೆಯುತ್ತೆ. ಆದರೆ ಮೂಲ ಕೋರ್ ಪಾಯಿಂಟ್ ಅಂತ ಮುಖ್ಯ, ನಾವು ಮರ ಸ್ಥೂಲವಾದರೆ ಸೂಕ್ಷ್ಮ ಬಂದು ಬೇರು, ಬೇರಿಲ್ಲದಿದ್ರೆ ಮರ ಇಲ್ಲ. ಅದೇ ರೀತಿ ಆ ಬೇರಿನ ರೀತಿ ಕಾಮವನ್ನು ನಾವು ತಿಳ್ಕೊಳ್ಬಹುದು, ಅದೇ ಮೂಲ. ಆದರೆ ಒಂದು ದಿವಸ ಏನೋ ಹೆಂಡತಿಗೆ ಮೂಡಿಲ್ಲ, ಆಕೆ ಹೇಳಿದ್ಲು ಏನೋ ವ್ರತ ಮಾಡ್ತಾ ಇದ್ದೀನಿ ಅಂತ. ಓಕೆ, ಅಡ್ಜಸ್ಟ್ಮೆಂಟ್.
ಮತ್ತೆ ಇನ್ನೊಂದು ಸಲ ಪ್ರಯತ್ನ ಪಟ್ಟ. ಆಗ ಹೇಳ್ತಾಳೆ, ಇಲ್ಲ ನನಗೆ ಇವತ್ತು ಹೊರಗಡೆ ಆಗ್ಬಿಟ್ಟಿದ್ದೀನಿ. ಓಕೆ, ಮತ್ತೆ ಇನ್ನೊಂದು ಸಲ ನೆಪ ಹೇಳ್ತಾಳೆ, ಇನ್ನೊಂದು ಸಲ ಹೋಗ್ತಾನೆ, ಇಲ್ಲ ನನ್ನ ಕೈಯಲ್ಲಿ ಸಾಧ್ಯವಾಗೋದಿಲ್ಲ, ಸೊ ನನಗೆ ಹುಷಾರಿಲ್ಲ. ಓಕೆ, 3 ಸಲ ಆಯಿತು. ಅಡ್ಜಸ್ಟ್ ಮಾಡ್ಕೊಳ್ತಾವನು ಪಾಪ, ಗಂಡ ಮಾಡ್ಕೊಳ್ತಾವನು. ಹೆಂಡ್ತಿ 4ನೇ ಸಲ ಗಂಡ ಕೇಳ್ದ ಹೆಂಡ್ತಿನ, ಇಲ್ಲ ನಾನು ಬೇರೆ ಯಾವುದೋ ಒಂದು ಪೂಜೆ ಮಾಡ್ತಾ ಇದ್ದೀನಿ, ಅದು ವ್ರತ ಮುಗೀತು, ಇದು ಪೂಜೆ ಇದಾದ್ಮೇಲೆ. ಸೊ ಈ ರೀತಿ ತಳ್ತಾನೇ ಇದ್ದಾಳೆ. 1 ತಿಂಗಳಾಯ್ತು, 2 ತಿಂಗಳಾಯ್ತು, 3 ತಿಂಗಳಾಯ್ತು, 6 ತಿಂಗಳಾಯ್ತು, 1 ವರ್ಷ ಆಯ್ತು. ಎಷ್ಟೊಂದು ಜನ ಇಲ್ಲಿ ಕೌನ್ಸಿಲಿಂಗ್ ಬರ್ತಾರೆ, ಅವರು ಗಂಡ ಹೆಂಡತಿ ಸಂಸಾರ ಮಾಡಿ ಮನೆಯಲ್ಲಿ 3 ವರ್ಷ, 5 ವರ್ಷ, 10 ವರ್ಷ, 12 ವರ್ಷದಿಂದ ಗಂಡ ಹೆಂಡತಿ ಸೇರೇ ಇಲ್ಲ. ಸೊ ಯಾತಕ್ಕೋಸ್ಕರ ಅಂದ್ರೆ ಅಡ್ಜಸ್ಟ್ಮೆಂಟ್. ಆದರೂ ಮನೆಯಲ್ಲಿ ಅದು ವೈಯಕ್ತಿಕವಾಗಿ ನಡೆಯುವ ಕ್ರಿಯೆಯಿಂದ ಯಾರಿಗೂ ಹೇಳ್ಕೊಳ್ಳೋಕೆ ಡಂಗೂರ ಸಾರುವಂಥ ಅವಶ್ಯಕತೆ ಇಲ್ಲ. ಆದ್ದರಿಂದ ಸುಮ್ಮನೆ ಬದುಕ್ತಾ ಇರ್ತಾರೆ. ಅಲ್ಲಿ ಕೇವಲ ಜವಾಬ್ದಾರಿಗಳು, ಕರ್ತವ್ಯಗಳು ಮಾತ್ರ ಇರ್ತವೆ ಹೊರತು ಖಂಡಿತವಾಗ್ಲೂ ಯಾವುದೇ ರೀತಿ ಬಾಂಧವ್ಯ ಇರೋದಿಲ್ಲ. ಪ್ರೀತಿ, ಸ್ನೇಹ, ಸ್ವತಂತ್ರ, ಸಲಹೆ ಇದು ಏನೂ ಇರೋದಿಲ್ಲ. ಅಲ್ಲಿ ಕೇವಲ ವಿರಸಗಳು ಮನೆ ಮಾಡಿರ್ತವೆ. ಸೊ ವಿರಹಾಗ್ನಿಯ ಜ್ವಾಲೆ ಉರಿತಾ ಇರ್ತದೆ. 1 ದಿವಸ ನೋಡ್ತಾನೆ, 2 ದಿವಸ ನೋಡ್ತಾನೆ, ಎಲ್ಲೋ ಬೇರೆ ಕಡೆ ಗಂಡ ಕಾಂಪೌಂಡ್ ಹಾರೋದಕ್ಕೆ ಪ್ರಯತ್ನ ಪಡ್ತಾನೆ, ಅಥವಾ ಹೆಂಡತಿ 1 ವರ್ಷ 2 ವರ್ಷ ನೋಡಿ ಬೇರೆ ಕಡೆ ಕಾಂಪೌಂಡ್ ಹಾರೋದಕ್ಕೆ ಪ್ರಯತ್ನ ಪಡ್ತಾಳೆ. ಇದೇ ರೀತಿ ಸಾಕಷ್ಟು ಮನೆಗಳಲ್ಲಿ ಕೇವಲ ಅಡ್ಜಸ್ಟ್ ಅಂತೇಳಿ ಅಡ್ಜಸ್ಟ್ಮೆಂಟಲ್ಲೇ ಜೀವನವನ್ನು ತಳ್ಕೊಂಡು ಹೋಗ್ಬಿಡ್ತಾರೆ. ಖಂಡಿತವಾಗ್ಲೂ ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡೋದು ಬಹಳ ಬಹಳ ತಪ್ಪು. ನಿಮ್ಮ ಜೀವನದ ದಿಕ್ಕನ್ನ ಸಕಾರಾತ್ಮಕವಾಗಿ ಬದಲಾಯಿಸೋದಿಲ್ಲ, ನಕಾರಾತ್ಮಕವಾಗಿ ಬದಲಾಯಿಸ್ಬಿಡುತ್ತೆ. ನೀವು ಹೋಗ್ಬೇಕಾಗಿರುವಂಥದ್ದು ಮೇಲ್ಗಡೆ, ಆದರೆ ಅದು ನಿಮಗೆ ಅರಿವಿಲ್ಲದನ್ನೇ ಕೆಳಗಡೆ ತೊಗೊಂಡೋಗ್ಬಿಡುತ್ತೆ. ದಯಮಾಡಿ ಈ ರೀತಿ ಅಡ್ಜಸ್ಟ್ಮೆಂಟ್ ಅಂದರೆ ಒಂದು ತಾತ್ಕಾಲಿಕವಾಗಿ ಏನೋ ಒಂದು ಸೊಲ್ಯೂಷನ್ ಹುಡ್ಕೊಳ್ಬೇಕು. ಇಲ್ಲಿಂದ ಮೆಜೆಸ್ಟಿಕ್ಗೆ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ, ಯಾರೋ ವಯೋವೃದ್ಧರು, ನಾನು ಅವ್ರಿಗೆ ಎದ್ದುಬಿಟ್ಟು ಕುಂತ್ಕೊಳ್ಳಿ ನೀವು ಅಂತ ಅಂದ್ಬಿಟ್ಟು ಬಿಟ್ಕೊಟ್ಟೆ. ಇದು ಅಡ್ಜಸ್ಟ್ಮೆಂಟ್. ನಾನೀಗ ಇಲ್ಲಿಂದ ಬಾಂಬೆಗೆ ಹೊರಟಿದ್ದೀನಿ, ಆ ರೀತಿ ಬಿಟ್ಕೊಡೋಕ್ಕಾಗುತ್ತಾ ಲಾಂಗ್ ಟರ್ಮ್ ಟ್ರಿಪ್ಪಲ್ಲಿ? ಅಡ್ಜಸ್ಟ್ ಮಾಡ್ಕೊಳ್ಳೋದು. ಹೆಂಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದು? ಸ್ವಾಮಿ ನೀವು ಅರ್ಧ ಗಂಟೆ ಕುಂತ್ಕೊಳ್ಳಿ, ನಾನೊಂದು ಅರ್ಧ ಗಂಟೆ ಕುಂತ್ಕೊಳ್ತೀನಿ. ನೀವೊಂದು 1 ಅವರ್ ನಿಂತ್ಕೊಳ್ಳೋಕೆ ಸಾಧ್ಯ ಆದ್ಮೇಲೆ ನಾನು 1 ಗಂಟೆ ಕುಂತ್ಕೊಳ್ತೀನಿ. ಈ ರೀತಿ ಒಂದು ದಿವಸ ಅಡ್ಜಸ್ಟ್ ಮಾಡ್ಬೋದು. ಪ್ರತಿ ದಿವಸ ಬಾಂಬೆ ಟು ಬೆಂಗಳೂರು ವಾರಕ್ಕೊಂದ್ಸಲ ಹೋಗೋನು ದಿನ ಎಲ್ಲ ಹಿಂಗೆ ಸಿಕ್ಬಿಟ್ರೆ ನಿಜವಾಗ್ಲೂ ಹಂಗೆ ಅಡ್ಜಸ್ಟ್ ಮಾಡೋಕ್ಕಾಗುತ್ತಾ? ಅವ್ನು ಟ್ರೈನಲ್ಲಿ ಹೋಗೋದೇ ಬಿಟ್ಬಿಡ್ತಾನೆ, ಬಸ್ಸಲ್ಲಿ ಹೋಗೋದೇ ಬಿಟ್ಬಿಡ್ತಾನೆ. ಯಾಕೆಂದರೆ ಒಂದು ದಿವಸಕ್ಕೆ ಅಡ್ಜಸ್ಟ್ ಮಾಡಬಹುದೇ ಹೊರತು ಜೀವನ ಪರ್ಯಂತ ಯಾವುದನ್ನು ಅಡ್ಜಸ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಅಡ್ಜಸ್ಟ್ಮೆಂಟ್ ಅನ್ನೋದರ ಒಂದು ಅರ್ಥ, ಸಂಪೂರ್ಣ ಅರ್ಥ ಏನು ಅಂದರೆ ತಾತ್ಕಾಲಿಕವಾಗಿ ನಾವು ಹೊಂದ್ಕೊಂಡು ಹೋಗಬಹುದೇ ಹೊರತು ಇಡೀ ಜೀವನ ಪರ್ಯಂತ ಶಾಶ್ವತವಾಗಿ ಹೊಂದ್ಕೊಂಡು ಹೋಗುವಂಥದ್ದಲ್ಲ. ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳಿ. ಏನೋ ಸಮಸ್ಯೆಗಳು ಎಲ್ಲರಿಗೂ ಬಂದೇ ಬರ್ತವೆ. ನಾವು ಎಡವೆ ಎಡುತ್ತೀರಿ, ಕಾಲಿದ ಮೇಲೆ, ಮೂಗಿದ ಮೇಲೆ ನೆಗಡಿ ಬಂದೇ ಬರ್ತದೆ. ಆದರೆ ಅದಕ್ಕೆ ಅಡ್ಜಸ್ಟ್ಮೆಂಟ್ ಅನ್ನೋದನ್ನು ಮುಂದೂಡಿಕೊಂಡು ಹಾಗೆ ಅದನ್ನು ಜೊತೆಯಲ್ಲಿ ಬೆಳೆಸ್ಕೊಂಡು ಹೋಗೋದ್ರಿಂದ ನಿಮಗೆ ಕಷ್ಟಗಳು ಪ್ರಾಪ್ತಿಯಾಗ್ತವೆ. ಆದ್ದರಿಂದ ಅಡ್ಜಸ್ಟ್ಮೆಂಟಲ್ಲಿ ಬದುಕಬೇಡಿ. ಅಡ್ಜಸ್ಟ್ ಮಾಡ್ಕೊಳ್ಳಿ, ಶಾಶ್ವತವಾಗಲ್ಲ, ತಾತ್ಕಾಲಿಕವಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಪ್ರತಿ ಒಂದು ದಿವಸ ಅಡ್ಜಸ್ಟ್ ಮಾಡೋದಕ್ಕಾಗೋದಿಲ್ಲ. ಇನ್ನೊಂದು ಉದಾಹರಣೆ ಹೇಳ್ಬಿಡ್ತೀನಿ. ಅಕ್ಕಪಕ್ಕದ ಮನೆ ಒಂದು ಮಗುನ ಪಕ್ಕದ ಮನೆಯವರು ಎಲ್ಲೋ ಹೋಗಿದ್ರು. ಸೊ 1-2 ದಿವಸ ಸ್ಕೂಲ್ಗೆ ಪಕ್ಕದ ಮನೆಯವರು ಯಜಮಾನರು ಬಂದು ಆ ಮಗುನ ಬಿಟ್ಬಿಟ್ಟು ಹೋಗ್ತಾರೆ ಸ್ಕೂಲ್ಗೆ. ಪ್ಲೀಸ್ ಸರ್, ನಮ್ಮ ಯಜಮಾನ್ರು ಎಲ್ಲೋ ಹೋಗಿದ್ದಾರೆ, 1-2 ದಿವಸ ಬಿಟ್ಟು. ಓಕೆ, ಇದು ಅಡ್ಜಸ್ಟ್ಮೆಂಟ್. ಹೋದ 2 ದಿವಸ ಬಿಟ್ಟ. ಗಂಡ ಬರೋದೊಂದು 4-5 ದಿವಸ ಲೇಟ್ ಆಯಿತು. ಇನ್ನೂ ಒಂದು 3-4 ದಿವಸ, 1 ವಾರ ಬಿಟ್ಟ. ಗಂಡ ಬರೋದು 15-20 ದಿವಸ ಆಗೋಯ್ತು. ಇವನಿಗೆ ಬೇಸರ ಸ್ಟಾರ್ಟ್ ಆಯಿತು. ಇವನು ನಿಜವಾಗ್ಲೂ ಬಿಡಕ್ಕೆ ಹೋಗೋದಿಲ್ಲ. ಯಾಕೆಂದರೆ 1 ದಿವಸ 2 ದಿವಸ ಅಂತ ಹೇಳಿದ್ರು 15 ದಿವಸ ಆಗೋಯ್ತು. ಓಕೆ, 1 ತಿಂಗಳು ಬಿಟ್ಟ. ಅದಾದಮೇಲೆ ಖಂಡಿತವಾಗ್ಲೂ ಆಗಲ್ಲಮ್ಮ, ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂತ ಬಿಟ್ಬಿಡ್ತಾರೆ. ಯಾಕೆಂದರೆ ಅದು ಅವರ ಜೀವನಕ್ಕೆ ಭಾರವಾಗ್ತಾ ಇರ್ತದೆ. ಅದು ಅವ್ರ ಪ್ರೊಫೆಷ್ನಲ್ ವೃತ್ತಿಪರನಲ್ಲ. ನಿಮ್ಮ ಮಗನ್ನ ಕರ್ಕೊಂಡೋಗೋ ಆಟೋ ಡ್ರೈವರ್ ಅಲ್ಲ. ಏನೋ ಪಕ್ಕದ ಮನೆಯವರು ಅಂತೇಳಿ 1 ದಿವಸ, 1 ವಾರ, 1 ತಿಂಗಳು ಅಡ್ಜಸ್ಟ್ ಮಾಡ್ದ. ಈಗ ಅವ್ರ ಯಜಮಾನರು ದುಡ್ಕೊಂಡು ಬರ್ತಾ ಇದ್ದಾರೆ, ಪೂರ್ತಿ ಲೈಫ್ ಲಾಂಗ್ ಇವನು ಮಾಡ್ತಾನ? ಮಾಡೋದಿಲ್ಲ, ಭಾರವಾಗುತ್ತೆ. ಆದ್ದರಿಂದ ಅಡ್ಜಸ್ಟ್ಮೆಂಟ್ ಅನ್ನೋದನ್ನು ದಯಮಾಡಿ ಆ ಪದದ ಆ ಸಂಪೂರ್ಣ ಅರ್ಥ ತಿಳ್ಕೊಂಡು ಅದರ ತಕ್ಕಂತಹ ವ್ಯವಹಾರಗಳನ್ನು ನಾವು ಇಟ್ಕೊಂಡ್ರೆ ಪ್ರತಿಯೊಂದು ಪದಕ್ಕೂ ಒಂದೊಂದು ಅತ್ಯದ್ಭುತವಾದ ಅರ್ಥ ಇದೆ. ಅದನ್ನು ಸಂಪೂರ್ಣವಾಗಿ ತಿಳ್ಕೊಂಡ್ರೆ ನಮಗೆ ಉಪಯೋಗಿಸ್ಕೊಳ್ಳೋದಕ್ಕೆ ಬಹಳ ಸುಲಭ. ಯಾರು ಏನು ಮಾಡಬೇಕು, ಏನು ಮಾಡಬಾರ್ದು, ಹೇಗೆ ಮಾಡಬೇಕು ಅನ್ನೋ ಈ 3 ಬ್ರಹ್ಮರಹಸ್ಯಗಳನ್ನು ತಿಳ್ಕೊಂಬಿಟ್ರೆ ಜೀವನ ಅತ್ಯುನ್ನತವಾಗಿ ಬದುಕುತ್ತೆ. ನಾವು ಬದುಕಬಹುದು, ಬೇರೆಯವ್ರನ್ನೂ ಬದುಕಿಸಬಹುದು. ಆದ್ದರಿಂದ ಅಡ್ಜಸ್ಟ್ಮೆಂಟ್ ಅನ್ನೋ ಪದಕ್ಕೆ ಅರ್ಥ ತಿಳ್ಕೊಳ್ಳಿ. ನಿಮಗೆ
ಅರ್ಥ ಆಗಲಿಲ್ಲ ಅಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕಳಿಸಿ, ಟೆಕ್ಸ್ಟ್ ಮೆಸೇಜ್ ಕಳಿಸಿ. ನಾನು ಮತ್ತೊಂದು ವಿಡಿಯೋನ ನಿಮಗೆ ಅಡ್ಜಸ್ಟ್ಮೆಂಟನ್ನು ಉದಾಹರಣೆಗಳ ಮೂಲಕ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ಶೇರ್ ಮಾಡಿ. ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ಪರಿಹಾರಕ್ಕಾಗಿ ನೇರವಾಗಿ ಬಂದು ನನ್ನನ್ನು ಭೇಟಿ ಮಾಡಬಹುದು. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.